ಇತ್ತೀಚಿನ ದಿನಗಳಲ್ಲಿ ಖಳನಾಯಕನ ಪಾತ್ರದಲ್ಲಿ ಅತಿ ಹೆಚ್ಚು ಆ, ಪ್ರಾಮುಖ್ಯತೆ ಹೊಂದಿರುವ ಹಾಗೂ ಅತಿ ಹೆಚ್ಚು ಫೇಮಸ್ ಹೊಂದಿರುವ ನಟ ಅಂದ್ರೆ ಅದು ವಸಿಷ್ಠ ಸಿಂಹ ಸರ್. ಇದೇ ನೋಡಿ ಸ್ನೇಹಿತರೆ, ವಸಿಷ್ಠ ಸಿಂಹ ಸರ್ ಅವರ ಮನೆ. ಇವರ ಮನೆ ಇರೋದು ರಾಜರಾಜೇಶ್ವರಿ ನಗರದಲ್ಲಿ. ನಾನು ಬರ್ತಿದ್ದೀನಿ ಚಿನ್ನ. ಹಾಯ್ ಎಲ್ಲ ಸ್ನೇಹಿತರೆ, ಎಲ್ಲರಿಗೂ ಶಿವರಾಜ್ ರಾಕಿ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ಸ್ನೇಹಿತರೆ, ಇವತ್ತು ನಾನು ಎಲ್ಲಿದ್ದೀನಪ್ಪ ಅಂದರೆ ನೀವು ನೋಡ್ಬೋದು, ಇದು ಹೈಡಲೋಮ್ಸ್ ಹತ್ರ ಇರುವ BBMP ಆಫೀಸ್ ಇದು. ಈ BBMP ಆಫೀಸಿಂದ ಹಿಂಗೆ ನಾವು ಸ್ವಲ್ಪ ಮುಂದೆ ಬಂತು ಅಂದರೆ ಇಲ್ಲಿ ಹೈಡಲೋಮ್ಸ್ ಬಸ್ ಸ್ಟಾಪ್ ಇದೆ. ಈ ಬಸ್ ಸ್ಟಾಪ್ ಹೆಸರು ಹೈಡಲೋಮ್ಸು, ರಾಜರಾಜೇಶ್ವರಿ ನಗರದಲ್ಲಿರುವ ಹೈಡಲೋಮ್ಸ್ ಬಸ್ ಸ್ಟಾಪು. ಇದು ಸರ್ಕಲ್, ಇದು ಎಡಭಾಗದಲ್ಲಿ ಬಸ್ ಸ್ಟಾಪ್ ಇದೆ. ಇಲ್ಲಿ ನೀವು ನೋಡ್ಬೋದು, ನೇರವಾಗಿ ನೋಡಿದ್ರೆ ಅಲ್ಲಿ JRT ಜ್ಯುವೆಲರ್ಸ್ ಇದೆ. ಇಲ್ಲಿ ರೈಟ್ಸ್ಗೆ ನೋಡಿದ್ರೆ ಹ್ಯಾಪಿ ಹೋಮ್ಸ್ ಅಂತ ಒಂದು ಸೂಪರ್ ಮಾರ್ಕೆಟ್ ಇದೆ. ಇದ್ರ ಒಳಗಡೆ ನಾವು ಇವತ್ತು ಹೋಗಬೇಕು. ಈಗಾಗಲೇ ಗೊತ್ತಿರ್ಬೋದು ನಿಮ್ಗೆ, ಇವತ್ತು ನಾನು ಯಾವ ಸೆಲೆಬ್ರಿಟಿ ಮನೆ ತೋರಿಸ್ತಾ ಇದ್ದೀನಿ ಅಂದರೆ ನಮ್ಮ ವಸಿಷ್ಠ ಸಿಂಹ ಸರ್ ಅವರ ಮನೆ ಎಲ್ಲಿದೆ ಅಂತ ನಾನು ಇವತ್ತು ನಿಮಗೆ ಈ ವಿಡಿಯೋ ಮುಖಾಂತರ ತಿಳಿಸ್ಕೊಡ್ತಾ ಇದ್ದೀನಿ. ಈ ಸರ್ಕಲಿಂದ ನಿಮ್ಗೆ ಇಲ್ಲಿ ಬಲಭಾಗದಲ್ಲಿ JRT ಇದೆ, ಈ ಎಡಭಾಗದಲ್ಲಿ ರಾಜರಾಜೇಶ್ವರಿ ನಗರ ಲಾಸ್ಟ್ ಬಸ್ ಸ್ಟಾಪ್ಗೆ ಹೋಗೋ ರಸ್ತೆ, ಹಾಗೆ ಚನ್ನಸಂದ್ರಗೆ ಹೋಗೋ ರಸ್ತೆ. ಇಲ್ಲಿ ಈಗ ನಾವು ಈ ರೋಡ್ ತೋರಿಸ್ತೀನಿ ನೋಡಿ, ಎಡಭಾಗಕ್ಕೆ. ಇಲ್ಲಿ ಹ್ಯಾಪಿ ಹೋಮ್ ಅಂತ ಇದೆಯಲ್ಲ ಸೂಪರ್ ಮಾರ್ಕೆಟು, ಇದ್ರ ಪಕ್ಕ ಒಂದು ರೋಡ್ ಹೋಗುತ್ತೆ. ಈ ರೋಡ್ ಮುಖಾಂತರ ಸ್ಟ್ರೈಟಾಗಿ ನೇರವಾಗಿ ಹೋಗಬೇಕು. ಈಗಾಗಲೇ ಗೊತ್ತಿರ್ಬೋದು ಸ್ನೇಹಿತರೆ, ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಇತ್ತೀಚಿನ ಮೂವಿಗಳಲ್ಲಿ ಖಳನಾಯಕನ ನಟನಾಗಿ ಪಾತ್ರ ಮಾಡುತ್ತಾ ಇರುವ ವಸಿಷ್ಠ ಸಿಂಹ ಸರ್ ಅವರು ಕನ್ನಡ ಚಿತ್ರರಂಗಕ್ಕೆ ಒಂದು ಖಳನಾಯಕನ ಪಾತ್ರದಲ್ಲಿ ಅತಿ ಹೆಚ್ಚು ಫೇಮಸ್ನ ಹೊಂದಿದ್ದಾರೆ. ಮೊದಲು ಇವರು ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಾಯಿದ್ರು 2011ರಲ್ಲಿ. ಅದಾದ ನಂತರ ಕನ್ನಡ ಚಿತ್ರರಂಗಕ್ಕೆ ಪದಾರ್ಪಣೆ ಮಾಡಿ ಮೊದಲನೇ ಸಿನಿಮಾ ಅಂದರೆ ಅವರು ಹಾರಿಯರ್ಸ್ ಲವ್ವಿಂದ ಕೆರಿಯರ್ನ ಸ್ಟಾರ್ಟ್ ಮಾಡಿದ್ರು 2013ರಲ್ಲಿ. ಅದಾದಮೇಲೆ ರಾಜಹುಲಿ, ರುದ್ರ ತಾಂಡವ, ಅಲೋನು, ಕರೈ ಓನಮ್ಮು, ನಾನಾ ಲವ್ ಟ್ರ್ಯಾಕು, ಈ ಥರ ಅನೇಕ ಮೂವಿಗಳಲ್ಲಿ ಪಾತ್ರ ವಹಿಸಿದ್ದಾರೆ. ಹೀಗೆ ನಾವು ಇಲ್ಲಿ ನೇರವಾಗಿ ಬಂದರೆ ಈ ಡೆಡ್ ಎಂಡ್ ಆಗುತ್ತೆ. ಈ ಡೆಡ್ ಎಂಡಲ್ಲಿ ಬಲಕ್ಕೆ ತಗೋಬೇಕಾಗುತ್ತೆ, ಇಲ್ಲಿಂದ ಡೌನ್ಗೆ ಹೋಗ್ಬೇಕಾಗುತ್ತೆ. ಇಲ್ಲಿಂದ ಒಂದು 500 ಮೀಟರ್ಸ್ ದೂರ ಹೋಯ್ತು ಅಂದ್ರೇ ನಮ್ಮ ವಸಿಷ್ಠ ಸಿಂಹ ಸರ್ ಅವರ ಮನೆ ಇರೋದು. ಅಂದರೆ ಇತ್ತೀಚಿನ ದಿನಗಳಲ್ಲಿ ಅವರ ಪಾತ್ರನೇ ಬಹು ಮುಖ್ಯ ಅಂದ್ರೇ. ಈಗ ನೀವು KGF ಅಲ್ಲಿ ನೋಡಿರ್ಬೋದು, KGF ಅಲ್ಲಿ ಒಳ್ಳೆ ಪಾತ್ರನೇ ಮಾಡಿದ್ದಾರೆ ಚಾಪ್ಟರ್ 1ನಲ್ಲಿ. ಅದಾದಮೇಲೆ KGF 2ಅಲ್ಲೂ ಅಷ್ಟೇ ಒಳ್ಳೆ ಚಾಪ್ಟರ್ನ ಮಾಡಿದ್ದಾರೆ. ಈ ಥರ ಅನೇಕ ಪಾತ್ರಗಳನ್ನು ಅವ್ರಿಗೆ ಇನ್ನೂ ಸಿಗ್ತಾನೆ ಇರಲಿ. ಇತ್ತೀಚಿನ ದಿನಗಳಲ್ಲಿ ಅವರು ಹರಿಪ್ರಿಯಾ ಮೇಡಮ್ನ ಮದುವೆ ಆಗಿ ಇದೇ ನೋಡಿ ಸ್ನೇಹಿತರೆ, ವಸಿಷ್ಠ ಸಿಂಹ ಸರ್ ಅವರ ಮನೆ, ರಾಜರಾಜೇಶ್ವರಿ ನಗರದಲ್ಲಿರುವ ವಸಿಷ್ಠ ಸಿಂಹ ಸರ್ ಅವರ ಮನೆ. ಮೊದಲು ಇದು ದರ್ಶನ್ ಸರ್ ಇದ್ರಲ್ಲ, ಅವ್ರ ಮನೆ ಮೇಲ್ಗಡೆ ಇದ್ದಿದ್ದು. ಅದಾದಮೇಲೆ ಅಲ್ಲಿಂದ ಖಾಲಿ ಮಾಡಿಕೊಂಡು ಈಗ ಇಲ್ಲಿ ವಸಿಷ್ಠ ಸಿಂಹ ಸರ್ ಅವರು ಇಲ್ಲಿರೋದು ನೋಡಿ. ಇದೆ ಇಲ್ಲೇ ಬ್ಯಾನರ್ಗಳೆಲ್ಲ ಹಾಕಿದ್ದಾರೆ, ಕಟೌಟ್ಗಳೆಲ್ಲ ಹಾಕಿದ್ದಾರೆ. ನೋಡೋದ್ರಲ್ಲ ಸ್ನೇಹಿತರೆ, ನಮ್ಮ ವಸಿಷ್ಠ ಸಿಂಹ ಸರ್ ಅವರ ಮನೆ ರಾಜರಾಜೇಶ್ವರಿ ನಗರದಲ್ಲಿರೋದು. ಈ ವಿಡಿಯೋ ಇಷ್ಟ ಆಯ್ತು ಅಂದರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ನೀವು ವಸಿಷ್ಠ ಸಿಂಹ ಸರ್ ಅವರನ್ನ ಅಭಿಮಾನಿಗಳಾಗಿದ್ದಂದರೆ ಜೈ ವಸಿಷ್ಠ ಸಿಂಹ ಅಂತ ಕಮೆಂಟ್ಸ್ ಮಾಡಿ. ಹಾಗೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್ ಆದ ಸೆಲೆಬ್ರಿಟಿ ಮನೆ ಜೊತೆಗೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.